Hello everyone. ಬೈನಾಮಿಯಲ್ ಥಿಯರಮ್ ಚಾಪ್ಟರ್ ಮಾಡ್ತಾ ಇದ್ವಿ. ಇವತ್ತು ಕಂಟಿನ್ಯೂ ಮಾಡ್ತಾ ಇದೀವಿ ಪ್ರಾಬ್ಲಮ್ಸ್ ಅನ್ನ. ಒಂದಷ್ಟು ಪ್ರಾಬ್ಲಮ್ಸ್ ಬೈನಾಮಿಯಲ್ ಥಿಯರಮ್ಸ್ ಇದು ನೋಡಿದೀವಿ, ಡೈರೆಕ್ಟ್ ಅಪ್ಲೈ ಮಾಡಿದೀವಿ, ಹೌದಾ? ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಪ್ಲಸ್ ಎಕ್ಸ್ ಮೈನಸ್ ಎ ಹೋಲ್ ಪವರ್ ಎನ್ ಗೆ ಅದ್ರದ್ದು ಕಂಟಿನ್ಯೂಡ್ ಪಾರ್ಟ್ ಇದೆ. ಬಟ್ ಅಡ್ವಾನ್ಸ್ಡ್ ಕ್ವಶನ್ ಏನಿದೆ ಅಂದ್ರೆ, ಇದನ್ನ ಸಾಲ್ವ್ ಮಾಡಿದಾಗ ಅದು ಯಾವ ತರ ನಂಬರ್ ಸಿಗತ್ತೆ ಅನ್ನೋದು ಈ ಕ್ವಶನ್. √3 + 1 ಪವರ್ 4 plus √3 - 1 ಪವರ್ 4 is an rational number or negative number. ಏನು irrational ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ? x plus a power n plus x minus a power n ಈ ತರ ಇದ್ರೆ 2 times nc0 √3 ಪವರ್ n a ಪವರ್ 0 ಆಗತ್ತೆ ಪ್ಲಸ್ 4c2 √3 ಸ್ಕ್ವೇರ್ 1 ಸ್ಕ್ವೇರ್, ಹೌದಾ? ಮೆನ್ಷನ್ ಮಾಡ್ಬೋದು. ನೆಕ್ಸ್ಟ್ 4c4 1 ಪವರ್ 4. ಸೊ 4c0 1 ಆಗತ್ತೆ. √3 ಪವರ್ 4 ಅಂದ್ರೆ 3 ಸ್ಕ್ವೇರ್ ಆಗತ್ತೆ. ಈ √3 ಅಂದ್ರೆ 3 ಪವರ್ 1/2 ಅಲ್ವಾ? ಹೋಲ್ ಪವರ್ 4 ಆಯ್ತು. ಸೊ 4/2 ಆಯ್ತು. 4/2 ಅಂದ್ರೆ 2 1s 2 2s ಆಯ್ತು. 4c2 ಅಂದ್ರೆ 6 ಅಂತ ನನ್ಗೆ ಗೊತ್ತು. ಇಲ್ಲ, ನಾನು 4 ಫ್ಯಾಕ್ಟೋರಿಯಲ್ 4 × 3 × 2 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ × 4 - 2 ಫ್ಯಾಕ್ಟೋರಿಯಲ್. 4 - 2 ಫ್ಯಾಕ್ಟೋರಿಯಲ್ 2 ಫ್ಯಾಕ್ಟೋರಿಯಲ್, ಹಾಗಾಗಿ ಇದು ಕ್ಯಾನ್ಸಲ್ ಆಯ್ತು. 6 ಕರೆಕ್ಟಾ? ಸೊ √3 ಸ್ಕ್ವೇರ್ ಅಂದ್ರೆ 3 ಆಯ್ತು. ಅಂಡ್ ನೆಕ್ಸ್ಟ್ 4c4 is 1 1 × 1 1. ಸೊ ಇದು 3 2s 6, ಇದು 3 ಸ್ಕ್ವೇರ್ 9. ಸೊ 2 × 9 + 3 + 1 ಆಯ್ತು. ಟೋಟಲ್ 13 13 + 2 26 ಆಗತ್ತೆ. ಕರೆಕ್ಟಾ? ಇಲ್ಲಿ 3 ಇದೆ. 3 2s 6 6 3s 18. ಸಾರಿ, ಇಲ್ಲಿ 18 ಇದೆ. 18 + 1 19 19 + 6 27. ಸಾರಿ, 27 × 2. ಸೊ 9 + 1 10 10 + 18 28 × 2 × 28 ಎಷ್ಟು? 56 ಆಯ್ತು. 56 ಇದು ರ್ಯಾಷನಲ್ ನಂಬರ್ ಆಗುತ್ತೆ. ಇರ್ಯಾಷನಲ್ ಅಲ್ಲ, ನೆಗೆಟಿವ್ ನಂಬರ್ ಕೂಡ ಅಲ್ಲ. ಸೊ ರ್ಯಾಷನಲ್ ನಂಬರ್, ಆಪ್ಷನ್ ಎ. Next problem. If P be sum of odd numbers ಗೆ P, Q that of even terms in the expansion of x plus a power n. ಈಗ x plus a power n ನಲ್ಲಿ ಆಡ್ ನಂಬರ್ಸ್ ಇವನ್ ನಂಬರ್ಸ್ ಇದೆ ಅಲ್ವಾ? ಸೊ ಈಗ ಇದ್ರ ವ್ಯಾಲ್ಯೂ ಏನು? ಯಾವ್ದು ವ್ಯಾಲ್ಯೂ? x plus a power 2n - x minus a power 2n. ಈಗ ಈ x plus a ಸ್ಕ್ವೇರ್ ಹೋಲ್ ಪವರ್ n ಮಾಡಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ? ಇದಕ್ಕೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ? ಮೈನಸ್ x minus a ಸ್ಕ್ವೇರ್ ಹೋಲ್ ಪವರ್ n ಆಯ್ತು. ಕರೆಕ್ಟಾ? ನಮ್ಗೆ
ಇದಕ್ಕೆ ಫಾರ್ಮುಲಾ ಗೊತ್ತಿದೆ ಅಲ್ವಾ, ಏನಂತ. ಇನ್ನೊಂದು ಏನ್ ಕೊಟ್ಟಿದ್ದಾರೆ, ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ನಲ್ಲಿ ಪಿ ಟರ್ಮ್ಸ್ ಆಫ್ ಆಡ್, ಕ್ಯೂ ಟರ್ಮ್ಸ್ ಆಫ್ ಈವನ್ ಇದೆ. ಈಗ ಇದೇನಾಗತ್ತೆ, ಈಗ ಇದನ್ನ ರಿವರ್ಸ್ ಮಾಡ್ತೀನಿ, ಎಕ್ಸ್ ಪ್ಲಸ್ ಎ ಹೋಲ್ ಪವರ್ ಎನ್ ಸ್ಕ್ವೇರ್ ಮಾಡ್ತೀನಿ. ಓಕೆನಾ. ಈಗ ಇದು ಎಕ್ಸ್ ಮೈನಸ್ ಎ ಹೋಲ್ ಪವರ್ ಎನ್ ಸ್ಕ್ವೇರ್, ಇದೇನು ಡಿಫ್ರೆನ್ಸ್ ಆಗಲ್ಲ, ಸೇಮ್. ಈಗ ಎಕ್ಸ್ ಪ್ಲಸ್ ಎ ಪವರ್ ಎನ್ ಅಂದ್ರೆ ಪಿ ಪ್ಲಸ್ ಕ್ಯೂ ಆಯ್ತು, ಪಿ ಪ್ಲಸ್ ಕ್ಯೂ ಸ್ಕ್ವೇರ್ ಆಯ್ತು. ಎಕ್ಸ್ ಮೈನಸ್ ಎ ಪವರ್ ಎನ್ ಅಂದ್ರೆ ಪಿ ಮೈನಸ್ ಕ್ಯೂ ಆಗತ್ತೆ, ಯಾಕಂದ್ರೆ ಮೈನಸ್ ಎ ಇದೆ, ಪಿ ಮೈನಸ್ ಕ್ಯೂ ಸ್ಕ್ವೇರ್ ಆಗತ್ತೆ. ಈಗ ಎ ಪ್ಲಸ್ ಬಿ ಸ್ಕ್ವೇರ್, ಎ ಮೈನಸ್ ಬಿ ಸ್ಕ್ವೇರ್, ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ಲಿದೆ, ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲ ಇದನ್ನ ಫುಲ್ ಎಕ್ಸ್ಪಾಂಡ್ ಮಾಡಿ ಸಾಲ್ವ್ ಕೂಡ ಮಾಡ್ಬೋದು, ನಿಮ್ಗೆ ಯಾವ ಆನ್ಸರ್ ಸಿಗತ್ತೆ ಅಂತ ನೋಡಿ. ಪಿ ಕ್ಯಾನ್ಸಲ್ ಆಗುತ್ತೆ, ಸೊ ಇದು 2p ಇಂಟು 2q, 2 2s 4 pq ಆಯ್ತು. 4pq ನನ್ಗೆ ಆಪ್ಷನ್ ಸಿ ಅಲ್ಲಿ ಇದೆ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. Next problem. Total number of terms in the expansion of x plus a power 51, x minus a power 51. After simplification ಅಂತ ಕೇಳ್ತಾ ಇದ್ದಾರೆ. n51 ಇದೆ, ಆಡ್ ನಂಬರ್ಸ್ಗೆ ನಾವು n+1/2 ಮಾಡಿದ್ರೆ ನಮ್ಗೆ ಮಿಡಲ್ ಟರ್ಮ್ ಸಿಗತ್ತೆ, ಅಂದ್ರೆ ಆಫ್ಟರ್ ಸಿಂಪ್ಲಿಫಿಕೇಶನ್ ಎಷ್ಟು ಬರ್ಬೋದು ಅಂತ ಸಿಗತ್ತೆ. ಯಾಕಂದ್ರೆ ಒಂದಷ್ಟು ಆಡ್ ನಂಬರ್ಸ್ ಇದೆ, ಇನ್ನೊಂದಷ್ಟು ಈವನ್ ನಂಬರ್ಸ್ ಇದೆ ಅಂತ ನಮ್ಗೆ ಗೊತ್ತಿದೆ. ಅದನ್ನ ಆಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಮಿಡಲ್ ಟರ್ಮ್ ಸಿಗುತ್ತೆ ಅಲ್ವಾ. ಸೊ ಆಡ್ ನಂಬರ್ಸ್ಗೆ n+1/2, ಈವನ್ ನಂಬರ್ಸ್ಗೆ n/2 ಅಲ್ವಾ. ಹಾಗಾಗಿ ಸೊ 51 + 1/2 ಆಗುತ್ತೆ, which is nothing but 52/2 is 26. So total number of terms 26 ಆಗೋ ಚಾನ್ಸಸ್ ಇದೆ ಆಫ್ಟರ್ ಸಿಂಪ್ಲಿಫಿಕೇಶನ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ಆನ್ಸರ್. Next problem. Number of terms in the expansion of a plus b plus c whole power n. N belongs to capital N. a plus b plus c ಪವರ್ ಎನ್ ಅಂತ ಮಾಡಿದ್ರೆ ನನಗೆ ಎಕ್ಸ್ ಪ್ಲಸ್ ಎ ಫಾರ್ಮುಲಾ ಅಪ್ಲೈ ಮಾಡ್ಬೋದು ಅಲ್ವಾ. ಈಗ ಎನ್ ಸಿ 0 ಎ ಪವರ್ ಎನ್, ಇದು ಟರ್ಮ್ 0, ಬೇಕಂದ್ರೆ ಬರಿತೀನಿ ಬಿ ಪ್ಲಸ್ ಸಿ ಪವರ್ 0 ಅಂದ್ರೆ 1. ನೆಕ್ಸ್ಟ್ ಎನ್ ಸಿ 1 ಎ ಪವರ್ ಎನ್ ಮೈನಸ್ 1 ಎ ಪ್ಲಸ್ ಬಿ ಪವರ್ 1. ಇದೇ ತರ ಮಾಡ್ಕೊಂಡು ಹೋದ್ರೆ ಎನ್ ಸಿ ಎನ್ ಎ ಪವರ್ 0 ಎ ಪ್ಲಸ್ ಬಿ ಪವರ್ ಎನ್, ಕರೆಕ್ಟಾ. ಈಗ ಇದು 1 ಬರೀ ಎ ಪವರ್ ಎನ್ ಆಗತ್ತೆ, ಅಂಡ್ ಇದು ಎನ್ ಸಿ 1
ಎ ಪವರ್ ಎನ್ ಮೈನಸ್ 1 ಇನ್ನೊಂದು ಎ ಪ್ಲಸ್ ಬಿ ಆಯ್ತು, ಹೌದಾ? ಸೊ ಇಲ್ಲಿ ಒಂದೇ ಟರ್ಮ್ ಇದೆ, ಬಟ್ ಇಲ್ಲಿ ಪ್ಲಸ್ ಬಂದಾಗ ನನಗೆ 2 ಟರ್ಮ್ ಇದೆ. ಕರೆಕ್ಟಾ? ಸೆಕೆಂಡ್ಗೆ 2 ಟರ್ಮ್, ಹಾಗಾಗಿ ಇಲ್ಲಿಗೆ ಎನ್ಗೆ ಎನ್ ಟರ್ಮ್ಸ್ ಆಗತ್ತೆ. ಒಂದೇ ನಿಮಿಷ, ಸಾರಿ, ಈ ಎನ್ ಸಿ ಒನ್ಗೆ 2 ಟರ್ಮ್ಸ್, ಎನ್ ಪ್ಲಸ್ 1 ಟರ್ಮ್ಸ್ ಆಯ್ತು. ಸೊ ಎನ್ ಸಿ ಎನ್ಗೆ ಎನ್ ಪ್ಲಸ್ 1 ಟರ್ಮ್ಸ್ ಆಗತ್ತೆ, ಒಂದು ಟರ್ಮ್ ಜಾಸ್ತಿ ಆಗತ್ತೆ. ಎನ್ ಪ್ಲಸ್ 1 ಟರ್ಮ್ಸ್ ಆಗೋಗುತ್ತೆ. ಓಕೆನಾ? ಹಾಗಾದ್ರೆ ಇದು ಈ 1 ಪ್ಲಸ್ 2 ಪ್ಲಸ್ 3 ಅಂಡ್ ಸೋ ಆನ್ ಅಪ್ ಟು ಎನ್ ಪ್ಲಸ್ 1 ಆದ್ರೆ ನಾವು ಅದನ್ನ ಎನ್ ಪ್ಲಸ್ 1 ಇಂಟು ಎನ್ ಪ್ಲಸ್ 2/2 ಅಂತ ಮಾಡ್ತೀವಿ. ಸೊ ನಮ್ಗೆ ಇಲ್ಲಿ ಅವ್ರು ಕೇಳಿರೋದು ಬರೀ ಟರ್ಮ್ಸ್. ಸೊ ವಿತ್ ರೆಸ್ಪೆಕ್ಟ್ ಟು ಟರ್ಮ್ಸ್ ಕೂಡ ನಮ್ಗೆ ಅದೇ ನಂಬರ್ ಆಫ್ ಟರ್ಮ್ಸ್, ಆಪ್ಷನ್ ಎ. Next problem. If 2x square minus x minus 1 power 5 is equal to a naught a1x a2x square up to a10x power 10, then a2 plus a4 plus a6 plus a8 plus a10 is equal to ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈ 2x square minus x minus 1 ಅನ್ನ ಅವರು ವ್ಯಾಲ್ಯೂ ಹೇಳಿದ್ದಾರೆ. 2x square minus x minus 1 power 5ಗೆ a naught plus a1x plus so on up to a10x power 10. ಹೌದಾ? if x is equal to 1 ಆದ್ರೆ or x is equal to 0 ತಗೊಳ್ಳೋಣ ಫಸ್ಟ್. 0 0 ಇದು -1 power 5 -1 ಆಯ್ತು. ಇಲ್ಲಿ ಬೇರೆ ಎಲ್ಲಾ ಟರ್ಮ್ 0 ಆಗತ್ತೆ. ಫಸ್ಟ್ ಟರ್ಮ್ a ನಾಟ್ ವ್ಯಾಲ್ಯೂ ಸಿಗತ್ತೆ ನಿಮ್ಗೆ, ಫಸ್ಟ್ ಟರ್ಮ್ ವ್ಯಾಲ್ಯೂ ಸಿಗತ್ತೆ. ಕರೆಕ್ಟ್ ಅಲ್ವಾ? ಇನ್ನು ನೆಕ್ಸ್ಟ್ x is equal to 1 ಅಂತ ಹಾಕಿದ್ರೆ ಇದು 2 -1 -1 ಅಂದ್ರೆ 2 -1 -1 ಅಂದ್ರೆ 0 ಆಗತ್ತೆ. ಸೊ 0 is equal to a ನಾಟ್ ಪ್ಲಸ್ a1 ಪ್ಲಸ್ ಎಲ್ಲಾನು 1 power 10 ಆದ್ರೂ 1 ಅಲ್ವಾ? ಸೊ ಇದು 0 ಅಂತ ಸಿಗತ್ತೆ. ಸೊ ಇಲ್ಲಿ ನಮ್ಗೆ ಒಂದು ಇಕ್ವೇಶನ್ ಸಿಗತ್ತೆ. ಇಲ್ಲಿ ಕರೆಕ್ಟ್ ಒಂದು ಫಸ್ಟ್ ಟರ್ಮ್ ವ್ಯಾಲ್ಯೂ ಸಿಕ್ಕಿದೆ. ಇನ್ನು x is equal to -1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗತ್ತೆ? -1 ಸ್ಕ್ವೇರ್ ಇಸ್ 1, ಮೈನಸ್ ಆಫ್ -1 ಪ್ಲಸ್ 1 ಆಗತ್ತೆ, -1 ಆಗತ್ತೆ. ಕರೆಕ್ಟಾ? ಸೊ ಇದು 2 ಆಯ್ತು. ಸೊ ದಿಸ್ ಇಸ್ ಈಕ್ವಲ್ ಟು a ನಾಟ್ ಮೈನಸ್ a1 ಪ್ಲಸ್ a2 ಈ ತರ ಆಗತ್ತೆ. ಇಲ್ಲಿ ಮೈನಸ್, ಸೊ ಲಾಸ್ಟ್ ಟರ್ಮ್ ಪಾಸಿಟಿವ್ ಆಗತ್ತೆ. ಇದು ಇಕ್ವೇಶನ್ 2 ಆಯ್ತು. ಕರೆಕ್ಟಾ? ನಾನೀಗ ಫಸ್ಟ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಅನ್ನ ಆಡ್ ಮಾಡ್ತೀನಿ. ಸೊ ಫಸ್ಟ್ ಮತ್ತೆ ಸೆಕೆಂಡ್ ಇಕ್ವೇಶನ್ ಅನ್ನ ಆಡ್ ಮಾಡಿದ್ರೆ 0 ಪ್ಲಸ್ 2 ಆಯ್ತು ಇಲ್ಲಿ. ಅಂಡ್ a ನಾಟ್ ಅಂದ್ರೆ 2 ಟೈಮ್ಸ್ a ನಾಟ್ ಆಯ್ತು. a1 ಮೈನಸ್ a1 ಅಂದ್ರೆ 0, ಮತ್ತೆ a2 2 ಟೈಮ್ಸ್ a2 ಆಯ್ತು. ಸೊ ನನ್ಗೆ ಈವನ್ ಟರ್ಮ್ಸ್ ಮಾತ್ರ ನನ್ಗೆ ಆಡ್ ಆಗುತ್ತೆ, ಆಡ್ ಟರ್ಮ್ಸ್ ಕ್ಯಾನ್ಸಲ್ ಆಗುತ್ತೆ. ಓಕೆನಾ? ಸೊ 2 ಈಸ್ ಈಕ್ವಲ್ ಟು 2 ಇಂಟು a ನಾಟ್ ಅಂದ್ರೆ -1 ಅಂತ ಗೊತ್ತು. ಸೊ 2 ಟೈಮ್ಸ್ ಆಫ್ -1 ಬರುತ್ತೆ. ಇನ್ನು ಇಲ್ಲ, ನಾನು ಈಗಲೇ ಸಬ್ಸ್ಟಿಟ್ಯೂಟ್ ಮಾಡಲ್ಲ, ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಈಗ 2 ಟೈಮ್ಸ್ ಇದು a ನಾಟ್ ಪ್ಲಸ್ a2 ಅಂಡ್ ಸೋ ಆನ್ ಅಪ್ ಟು a10 ಆಗತ್ತೆ. ಕರೆಕ್ಟಾ?
ಇಲ್ಲಿ ಪವರ್ 5 ಇದೆ, ನಾನು ಇಲ್ಲಿ ಬಿಟ್ಬಿಟ್ಟಿದ್ದೀನಿ. ಸೊ 0 ಪವರ್ 5 0 ಆಗುತ್ತೆ, ಇದು 2 ಟು ದ ಪವರ್ 5 ಆಗುತ್ತೆ. ಸೊ 0 ಪ್ಲಸ್ 2 ಟು ದ ಪವರ್ 5 ಆಯ್ತು, ಕರೆಕ್ಟಾ? ಇನ್ನು ಈಗ ನನಗೆ ಇಲ್ಲಿ 2 ಸಿಗತ್ತೆ, ಇದನ್ನ ನಾನು ಈ ಕಡೆ ಡಿವೈಡ್ ಮಾಡ್ತೀನಿ. ಯಾಕೆಂದ್ರೆ ನನಗೆ A2 A4 A6 8 A8 A10 ಬೇಕು. A0 ವ್ಯಾಲ್ಯೂ ಅವಾಗ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 2 ಟು ದ ಪವರ್ 5 ಅಂದ್ರೆ 2 ಟು ದ ಪವರ್ 5 ಬೈ 2 ಅಂದ್ರೆ 2 ಟು ದ ಪವರ್ 4 ಆಗುತ್ತೆ. ಎನಿವೇಸ್ A0 ಪ್ಲಸ್ A2 ಅಪ್ ಟು A10. ಸೊ ಇದು 2 ಟು ದ ಪವರ್ 4 ಆಯ್ತು. A0 ವ್ಯಾಲ್ಯೂ ಇದೆ, ಸೊ ಮೈನಸ್ A0 ಮೈನಸ್ A0 ಅಂದ್ರೆ ಇದು ಮೈನಸ್ ಆಫ್ -1 ಆಯ್ತು. ಇದು A2 A4 A6 A8 A10 ಆಗುತ್ತೆ. ಸೊ 2 ಟು ದ ಪವರ್ 4 ಅಂದ್ರೆ 16 ಮೈನಸ್ ಆಫ್ -1 ಅಂದ್ರೆ +1 ಈಸ್ ಈಕ್ವಲ್ ಟು A2 ಟು A10. ಹಾಗಾಗಿ ಇದ್ರ ವ್ಯಾಲ್ಯೂ ಏನಾಯ್ತು? 17 ಆಯ್ತು. 17 ಈಸ್ ಆಪ್ಷನ್ ಬಿ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್, ಲಾಸ್ಟ್ 4 ಡಿಜಿಟ್ಸ್ ಆಫ್ ನ್ಯಾಚುರಲ್ ನಂಬರ್ 3 ಪವರ್ 100. ಈ 3 ಪವರ್ 100 ನ 3 ಸ್ಕ್ವೇರ್ ಪವರ್ 50 ಅಂತ ಬರೀತೀನಿ. 3 ಸ್ಕ್ವೇರ್ ಅಂದ್ರೆ 9 ಆಯ್ತು, 9 ಪವರ್ 50 ಆಗುತ್ತೆ. 9 ಅನ್ನ ನಾನು 10 ಮೈನಸ್ 1 ಅಂತ ಬರೀತೀನಿ. ಓಕೆನಾ? ಪವರ್ 50 ಈವನ್ ಇರೋದ್ರಿಂದ ನಾನು 10 ಮೈನಸ್ 1 ಅನ್ನ 1 ಮೈನಸ್ 10 ಪವರ್ 50 ಅಂತಾನು ಬರಿಬಹುದು. ತಪ್ಪಾಗಲ್ಲ, ಯಾಕಂದ್ರೆ -9 ಸ್ಕ್ವೇರ್ ಇಸ್ ಅಗೇನ್ +9 ಸ್ಕ್ವೇರ್, ಅದು ಸೇಮ್ ವ್ಯಾಲ್ಯೂ, ಸೇಮ್ 81 ಆಗುತ್ತೆ. ಹಾಗಾಗಿ ನಾನ್ ಇದನ್ನ ಎಕ್ಸ್ಪಾನ್ಷನ್ ಮಾಡ್ತೀನಿ. ಹೇಗೆ ಅಂದ್ರೆ 50C0 1 ಪವರ್ 50 ಸೇಮ್ ಆಗತ್ತೆ, -10 ಪವರ್ 0 ಆಗತ್ತೆ. ಹೌದಾ? ಇನ್ನು ಪ್ಲಸ್ 50C1 1 ಪವರ್ 49 -10 ಸ್ಕ್ವೇರ್ ಆಗತ್ತೆ, ಕರೆಕ್ಟಾ? ಇನ್ನು 50C3 1 ಪವರ್ 47 -10 ಕ್ಯೂಬ್ ಆಯ್ತು. ಹೀಗೆ 50C50 1 ಪವರ್ 0 -10 ಪವರ್ 50 ಆಗತ್ತೆ. ಸೊ ಇಲ್ಲಿ ನನ್ಗೆ 1 ಡಿಜಿಟ್ ನಂಬರ್ ಸಿಗಲ್ಲ, ಇಲ್ಲಿ 1 ಡಿಜಿಟ್ ನಂಬರ್ ಸಿಗತ್ತೆ. ಇದು 2 ಡಿಜಿಟ್, ಇದು 3 ಡಿಜಿಟ್, ಆ ತರ ಹೋಗ್ತಾ ಅಂದ್ರೆ 1's ಪ್ಲೇಸ್ 10's ಪ್ಲೇಸ್ ಡಿಜಿಟ್ ಈ ತರ ಸಿಗತ್ತೆ. ಈಗ 50C0 ಇಸ್ 1 ಅಲ್ವಾ, ಮೈನಸ್ ಇದೆಲ್ಲ 1 ಆಯ್ತು. ನೆಕ್ಸ್ಟ್ 50C1 ಅಂದ್ರೆ 50, ಇದು -10, ಸಾರಿ ಇಲ್ಲಿ 1 ಹಾಕ್ಬೇಕು, 0 ಇಂದ 2 ಬರುತ್ತೆ ಡೈರೆಕ್ಟ್ ಆಗಿ, ಇಲ್ಲಿ 1 ಇಲ್ಲಿ 2. ಕರೆಕ್ಟ್ ಇದಾ? ಸೊ ಇದು -10 ಆಯ್ತು. ಹೌದಾ? ಇನ್ನು 50C3 ಏನಾಗತ್ತೆ? 50 ಇಂಟು 49 ಇಂಟು 48. 50 ಮೈನಸ್ 3 is 47. So 47 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ 3 ಇಂಟು 2 ಇಂಟು 47 ಫ್ಯಾಕ್ಟೋರಿಯಲ್ ಆಗತ್ತೆ. ಇದು ಕ್ಯಾನ್ಸಲ್ ಆದ್ರೆ 2 1s 2 2s 4s 12 2 8s 24. ಕರೆಕ್ಟಾ? 8 5s 40 400. ಇನ್ನು -10 ಸ್ಕ್ವೇರ್ ಅಂದ್ರೆ 100 ಆಗತ್ತೆ. ಸೊ ಪ್ಲಸ್ ಆನ್ ಇಲ್ಲಿ 1s 10s 100s ಪ್ಲೇಸ್ ಬರುತ್ತೆ. ನೋಡೋಣ, ನೆಕ್ಸ್ಟ್ ಬಂದಿಲ್ಲ ಅಂದ್ರೆ 10 ಟು ದ ಪವರ್ 50 ಬರುತ್ತೆ. ನೆಕ್ಸ್ಟ್ ಬಂದಿಲ್ಲ ಅಂದ್ರೆ ನಾವು 4 ಡಿಜಿಟ್ಸ್ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಇನ್ನು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಇದೇನಾಗುತ್ತೆ? 1
-500 ಆಯ್ತು. ಇದು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೇನೆ. 8 5 400 ಇಂಟು 49. ಹೌದಾ? ಸೊ 2 zeros ಉಳಿತು. 9 4 36, 3 4 4 16, 19600 ಬಂತು. ಹಾಗಾಗಿ ನನ್ಗೆ ಇಲ್ಲಿ ಆಲ್ರೆಡಿ 4 ಡಿಜಿಟ್ ಬರುತ್ತೆ. ನನ್ಗೇನು ನೆಕ್ಸ್ಟ್ ಏನಾಗತ್ತೆ, ನೆಕ್ಸ್ಟ್ 10 ಕ್ಯೂಬ್ ಬಂದ್ರೆ 6 ಡಿಜಿಟ್ಸ್ ಬರುತ್ತೆ. ಹಾಗಾಗಿ ನಾವು ಇಲ್ಲಿ ಲಾಸ್ಟ್ 4 ಡಿಜಿಟ್ಸ್ ಕೇಳಿರೋದು. ಪ್ಲಸ್ ಇದೆಲ್ಲ ಏನಾಗತ್ತೆ, ಆಲ್ ಆರ್ 10 ಪವರ್ಸ್ ಗ್ರೇಟರ್ ದ್ಯಾನ್ 4 ಡಿಜಿಟ್ಸ್. ಆಯ್ತಾ? ಅದು ನಮ್ಗೆ ಕ್ಯಾಲ್ಕುಲೇಷನ್ ಬೇಡ. ಯಾಕೆ ಕ್ಯಾಲ್ಕುಲೇಷನ್ ಬೇಡ ಅಂದ್ರೆ, ಒಂದು ಅವರಲ್ಲಿ ಕೇಳ್ತಿರೋದು ಬರೀ ಲಾಸ್ಟ್ 4 ಡಿಜಿಟ್ಸ್. ಹಾಗಾಗಿ ಇದು ಕ್ಯಾಲ್ಕುಲೇಷನ್ ಕರೆಕ್ಟ್ ಇದೆ ಅನ್ಕೊಂತೀನಿ. ಒಂದ್ಸತಿ ಮಾಡಿ ನೋಡ್ತೀನಿ. ಇಲ್ಲಿ ನೋಡಿ, 50C3 ಅಲ್ಲ, 50C2. ನಾನು ಇಲ್ಲಿ ಪವರ್ ಆಗ ಮಿಸ್ಟೇಕ್ ಮಾಡಿದ್ರಿಂದ ಇಲ್ಲೂ ಮಿಸ್ಟೇಕ್ ಆಗಿದೆ. ಇದನ್ನ ಗಮನಿಸಿರ್ಲಿಲ್ಲ. 50C2 ಏನಾಗತ್ತೆ, 50 ಇಂಟು 49 ಇಂಟು 48 ಫ್ಯಾಕ್ಟೋರಿಯಲ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 48 ಫ್ಯಾಕ್ಟೋರಿಯಲ್ ಆಗತ್ತೆ. ಹೌದಾ? ಇದು ಕ್ಯಾನ್ಸಲ್ ಆದ್ರೆ 2 ಇಂಟು 25 ಇಂಟು 49 ಮಾಡ್ಬೇಕು. ಇದಲ್ಲ, 25 ಇಂಟು 49 ಮಾಡ್ತೀನಿ. 1225. ಸೊ 196 ಅಲ್ಲ, 1225 ಆಗತ್ತೆ. ಅಂಡ್ 2 zeros ಅಲ್ವಾ? ಸೊ 1 2 2 5 and 2 zeros. ಸೊ 1 2 3 4 5 6. ಓಕೆ, ಇದ್ರಲ್ಲೂ ಜಾಸ್ತಿನೇ ಇದೆ. ಈಗ 500 ಮೈನಸ್ ಮಾಡಿದ್ರೆ ಇದೇನಾಯ್ತು, 1 2 2 0 0 ಆಗತ್ತೆ, ಪ್ಲಸ್ 1 ಆಗತ್ತೆ. ಸೊ ಲಾಸ್ಟ್ 4 ಡಿಜಿಟ್ಸ್ ಆಲ್ರೆಡಿ ಸಿಕ್ಕಿದೆ. 2001 ಆಪ್ಷನ್ ಡಿ. ಸೊ 2001 ಆಪ್ಷನ್ ಡಿ. Next problem. The digit in unit place of 19 power 2005, 11 power 2005 minus 9 power 2005. 19 power 2005 plus 11 power 2005 minus 9 power 2005. ಓಕೆನಾ? ಇದೀಗ 19 ಅನ್ನ 20 minus 1 ಅಂತ ಬರೀತೀನಿ. ಯಾಕಂದ್ರೆ ಈ 20 10 ಅಂತೆಲ್ಲ ನಂಬರ್ಸ್ ಸಿಕ್ಬಿಟ್ರೆ ನನ್ಗೆ ಈಸಿ. ನನ್ಗೆ ಅಂತಲ್ಲ, ಯಾರಿಗಾದ್ರೂ ನಿಮ್ಗಾದ್ರೂ ಈಸಿನೇ ಅಲ್ವಾ? ಇದು ಮೈನಸ್ 10 minus 1 ಪವರ್. ಕರೆಕ್ಟ್ ಇದೆಯಾ? ಸೊ ಈಗ ಇದನ್ನ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ. ಇದು ಹಾಗೆ ಇಟ್ಕೊಂತೀನಿ. 20 minus 1 ಅವರು ಯೂನಿಟ್ ಪ್ಲೇಸ್ ಅಲ್ಲಿ ಮಾತ್ರ ಕೇಳಿದ್ದಾರೆ. ಸೊ ನನ್ಗೆ ಲಾಸ್ಟ್ ಟರ್ಮ್ ಮಾತ್ರ ಸಾಲ್ವ್ ಮಾಡಿದ್ರೆ ಸಾಕಾಗುತ್ತೆ. ಯಾವುದು? NC0 a ಪವರ್ n ಆ ಟರ್ಮ್ ಇದೆಯಲ್ಲ, ಈ ಟರ್ಮ್ ಸಾಕಾಗುತ್ತೆ. ಯಾಕಂದ್ರೆ ಇಲ್ಲಿ ಯೂನಿಟ್ ಪ್ಲೇಸ್ ನಂಬರ್ ಬರುತ್ತೆ. ಇದರಲ್ಲಿ 2 times 2050 10 power 0 ಆಗತ್ತೆ. 1 power 2005. ಹೌದಾ? ಅವಾಗ ಇದೇನಾಯ್ತು, 1 ಆಯ್ತು. ಅಂದ್ರೆ ಇದು 2 ಆಗತ್ತೆ. ಇಲ್ಲಿ 2 ಬರುತ್ತೆ ಟೋಟಲ್. ಇನ್ನು ನಾನೀಗ 2000
20 minus 1ಗೆ 2005 C0 ನೆಕ್ಸ್ಟ್ 20 ಪವರ್ 0ಗೆ ನನಗೆ 1 ಡಿಜಿಟ್ ಸಿಗುತ್ತೆ ಅಂಡ್ 1 ಪವರ್ 2005 ಇಟ್ ಈಸ್ ಇಲ್ಲಿ ಮೈನಸ್ ಬರುತ್ತೆ -1 ಪವರ್ 2005 ಇದು 2 ಇದು 1 ಪವರ್ 2005 ಅಂದ್ರೆ ಏನಾಯ್ತು ನೆಕ್ಸ್ಟ್ ನಮಗೆ ಯಾಕೆ ಬೇಡ ಅಂದ್ರೆ ಅವರು ಡಿಜಿಟ್ ಇನ್ ಯೂನಿಟ್ ಪ್ಲೇಸ್ ಮಾತ್ರ ಕೇಳಿರೋದು ಹಾಗಾಗಿ ಓಕೆನಾ ಈಗ ಇದು -1 ಇದು +2 ಸೊ +2 -1 ಇಸ್ 1 ಆಪ್ಷನ್ ಬಿ ಇಲ್ಲಾಂದ್ರೆ ಕಂಪ್ಲೀಟ್ ಸಾಲ್ವ್ ಮಾಡ್ಬೇಕು ಆ ನೆಸೆಸಿಟಿ ಇಲ್ಲ ಯಾಕೆ ಅಂದ್ರೆ ನಮ್ಗೆ ಡಿಜಿಟ್ ಇನ್ ಯೂನಿಟ್ ಪ್ಲೇಸ್ ಮಾತ್ರ ಕೇಳ್ತಾ ಇದ್ದಾರೆ Next problem. If n is a positive integer, 5 power 2n plus 2 minus 24n minus 25 is divisible by n ಅಂತ ಕೇಳ್ತಾ ಇದ್ದಾರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಒಂದಿದೆ ಇನ್ನೊಂದು ಮೆಥಡ್ ಅನ್ನು ಹೇಳ್ಕೊಡ್ತೀನಿ ಸೊ ಫಾರ್ n is equal to 1 ಆದ್ರೆ 5 ಪವರ್ 2 plus 2 minus 4 minus 25 ಆಯ್ತು ವಿಚ್ ಈಸ್ 5 ಪವರ್ 4 minus 29 ಆಗತ್ತೆ ಕರೆಕ್ಟಾ ಅಂದ್ರೆ ಸಾರಿ ಇದು 24n ಅಲ್ವಾ 24 25 ಅಂದ್ರೆ -49 ಆಯ್ತು ಸೊ 5 ಪವರ್ 4 ಅಂದ್ರೆ 5 5 25 625 ಆಗತ್ತೆ ಸೊ 625 minus 49 625 minus 50 is 575 49 ಇದೆ 576 ಆಯ್ತು ಇದು ಫಸ್ಟ್ ಇಂಟೀಜರ್ ಆಗತ್ತೆ ಯೂಶಲಿ 0 ಹಾಕಿದ್ರೆ ಇಲ್ಲಿ ಒಂದು ಟರ್ಮ್ ಕ್ಯಾನ್ಸಲ್ ಆಗಿರೋದ್ರಿಂದ ಆಗಲ್ಲ ನೆಕ್ಸ್ಟ್ n is equal to 2ಗೆ ಇದೇನಾಯ್ತು 5 ಪವರ್ 6 minus 48 ಆಯ್ತು minus 25 ಇದೇನಾಯ್ತು 625 into 25 ಬರುತ್ತೆ $15,625 ಆಯ್ತು ಸೊ -48 minus 25 ಎಷ್ಟಾಗತ್ತೆ 15552 ಆಯ್ತು ಸೊ ಇದು ಈ ನಂಬರ್ ಇಂದ ಡಿವಿಸಿಬಲ್ ಆಗತ್ತಾ ಅಂತ ಚೆಕ್ ಮಾಡಕ್ 576 ಇಂದ ಡಿವಿಸಿಬಲ್ ಆಗತ್ತಾ ಅಂತ ಇದು ಡಿವೈಡ್ ಮಾಡಿದ್ರೆ ನಮ್ಗೆ 27 ಕೋಶನ್ ಸಿಗತ್ತೆ ಓಕೆನಾ ಸೊ ಇದು ಡಿವಿಸಿಬಲ್ ಆಗತ್ತೆ ಅಂದ್ರೆ 576 ಇಸ್ ದಟ್ ಪಾಸಿಟಿವ್ ಇಂಟೀಜರ್ ವೇರ್ ಇಟ್ ಇಸ್ ಡಿವಿಸಿಬಲ್ ಹಾಗಾಗಿ ಇದು ಕರೆಕ್ಟ್ ಆನ್ಸರ್ ಅಂತ ಸೊ ಇದು ಯಾವ ಆಪ್ಷನ್ ಅಲ್ಲಿ ಇದೆ ಆಪ್ಷನ್ ಡಿ ಇದು ಚೆಕಿಂಗ್ ಗೆ n is equal to 2 ಅಂತ ಸೊ ಫಾರ್ n is equal to 2 ಇದು ಡಿವಿಸಿಬಿಲಿಟಿ ಇದೆ ಈಸ್ ಡಿವಿಸಿಬಲ್ ಅಲ್ವಾ ಹಾಗಾಗಿ ಇದು ಒಂದು ಟ್ರಯಲ್ ಅಂಡ್ ಎರರ್ ಮೆಥಡ್ ನೆಕ್ಸ್ಟ್ ಫಾರ್ಮುಲಾ ಯೂಸ್ ಮಾಡಿ ಸಾಲ್ವ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಇದೆ ಸಿಮಿಲರ್ ಇದೆ ಅದು ಆ ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ Next problem. 2 power 4n plus 4 minus 15n minus 16. 4n plus 4 minus 15n
-16. ಈಗ ಇನ್ನೊಂದು ಮೆಥಡ್ ನಾನು ಇದ್ರಲ್ಲಿ ಹೇಳ್ಕೊಡ್ತೀನಿ. 2 ಪವರ್ 4 ಕಾಮನ್ ತೆಗೆದ್ರೆ ಇದು n+1 ಆಗತ್ತೆ. ಕರೆಕ್ಟಾ? -16 ಆಗೋಯ್ತು. ಈಗ ಇದು 2 ಪವರ್ 4 ಅಂದ್ರೆ 2 ಪವರ್ 4 2 ಪವರ್ n+1 ಅಂತ ತಗೊಂತೀನಿ. ಸೊ 2 2 4 4 4 16 ಆಗತ್ತೆ. ಕರೆಕ್ಟಾ? -16. ಸಾರಿ, 2 ಪವರ್ 4 ಹೋಲ್ ಪವರ್ n+1 ಆಗತ್ತೆ. ಸೊ ಇದು 16 ಪವರ್ n+1 ಆಯ್ತು. ಈ ತರ ಯಾವಾಗ ಸಾಲ್ವ್ ಮಾಡೋದು? ಇಲ್ಲಿ ಪ್ಲಸ್ ಇದ್ದಾಗ, ಮಲ್ಟಿಪ್ಲಿಕೇಶನ್ ಇದ್ದಾಗ ಮಾಡಕ್ಕಾಗಲ್ಲ ಅಲ್ವಾ? ಸಾರಿ. ಈಗ ಈ 2 ಪವರ್ n 2 ಪವರ್ 1 ಅಂತ ಬರ್ಬೋದು. ಸೊ ಹೀಗಾಗತ್ತೆ. ಈಗ ಇದು 16 ಪವರ್ n+1 ಅಂತ ಆದ್ರೆ -15n -16 ಆಗತ್ತೆ. ಈ 16 ಅನ್ನ ನಾನು 1 + 15 ಪವರ್ n+1 ಅಂತ ತಗೊಳ್ತೀನಿ. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ x + a ಪವರ್ n. ಸೊ ಇದೇನಾಯ್ತು? n+1 0, 1 ಪವರ್ n+1 ಆಗತ್ತೆ. ಅದೇನಿದ್ರು 1 ಬರುತ್ತೆ. 15 ಪವರ್ 0 ಬರುತ್ತೆ. ಕರೆಕ್ಟಾ? ಅಂಡ್ ಸೊ ಆನ್. n+1 ಆದ್ರೆ ಇದು 15 ಪವರ್ n+1 ಆಗತ್ತೆ. ಇದು -15n -16 ಹಾಗೆ ಇರುತ್ತೆ. ಓಕೆನಾ? ಇನ್ನು ಕಂಟಿನ್ಯೂಷನ್. n+1 0 ಅಂದ್ರೆ 1 ಆಯ್ತು. ಅದು ಎಲ್ಲಾ ಟರ್ಮು 1 ಆಗತ್ತೆ. ಇನ್ನು ನೆಕ್ಸ್ಟ್ ಟರ್ಮ್ ಅಲ್ಲಿ n+1 1 ಇದೆ ಅಂದ್ರೆ n+1 ಇಂಟು 1 ಪವರ್ n ಆಗತ್ತೆ. ಅಂಡ್ ಇದು 15 ಆಗತ್ತೆ. ಸೊ ಇಲ್ಲಿ 2 ಟರ್ಮ್ಸ್ ಬರುತ್ತೆ ನನ್ಗೆ. ಕರೆಕ್ಟಾ? ಸೊ ಪ್ಲಸ್ ನೆಕ್ಸ್ಟ್ n+2 ಹೀಗೆ ಇರುತ್ತೆ. n+1/2 n+2 ಇದು 15 ಸ್ಕ್ವೇರ್ ಆಗತ್ತೆ. ನೆಕ್ಸ್ಟ್ ಅಂಡ್ ಸೊ ಆನ್. ಇದು n+1 cn+1 ಏನಾಗುತ್ತೆ? 1 ಇಂಟು 15 ಪವರ್ n+1 ಅಂತ ಆಗತ್ತೆ. ಇದು -15n -16 ಹಾಗೆ ಉಳಿಯುತ್ತೆ. ಏನೂ ಡಿಫ್ರೆನ್ಸ್ ಆಗಲ್ಲ. ಈಗ ಇದು 1 ಪ್ಲಸ್ 15n +1 ಆಯ್ತು. ಕರೆಕ್ಟಾ? ಇನ್ನು ನೆಕ್ಸ್ಟ್ ಸಾರಿ 1 ಅಲ್ಲ 15 ಆಯ್ತು. ಇನ್ನು ನೆಕ್ಸ್ಟ್ ಇಲ್ಲೆಲ್ಲಾನು 15 ಸ್ಕ್ವೇರ್ ಕಾಮನ್ ಬರುತ್ತೆ. ನೆಕ್ಸ್ಟ್ n+1 c2 ಪ್ಲಸ್ n+1 c3 ಇಂಟು 15 ಅಂಡ್ ಸೊ ಆನ್. ಇದು n+n ಅಂದ್ರೆ 1, 15n+1 -2 ಅಂದ್ರೆ n -1 ಅಂತೇನೋ ಬರುತ್ತೆ. 15 ಪವರ್. ಇದು ನಮ್ಗಷ್ಟು ಕೌಂಟ್ ಇಲ್ಲ, ಯಾಕಂದ್ರೆ ಡಿವಿಸಿಬಿಲಿಟಿ ಬೇಕು. -15n -16 ಆಗತ್ತೆ. ಸಿ -15 ಇಲ್ಲಿ ಕ್ಯಾನ್ಸಲ್ ಆಯ್ತು. -16 ಇದು ಕ್ಯಾನ್ಸಲ್ ಆಗತ್ತೆ. ಸೊ 15 ಸ್ಕ್ವೇರ್ ಅಂದ್ರೆ 225 ಅಲ್ಲಿ ಡಿವಿಸಿಬಲ್ ಆಯ್ತು. ನೆಕ್ಸ್ಟ್ ಯಾವುದೇ ಟರ್ಮ್ ಬಂದ್ರು. ಸೊ ಅದರ ಡಿವಿಸಿಬಿಲಿಟಿ ಇಲ್ಲಿದೆ. ಆಪ್ಷನ್ ಎ. ಇಲ್ಲ ಚೆಕ್ ಟ್ರಯಲ್ ಅಂಡ್ ಎರರ್ ಮೆಥಡ್ ಆದ್ರೆ ಏನಾಗತ್ತೆ? 1 n = 1 ಹಾಕಿದ್ರೆ 2 ಪವರ್ 8 -15 -16 ಆಯ್ತು. 2 ಪವರ್ 8 is nothing but 256. -15 -18 16 ಅಂದ್ರೆ -31 ಅಂದ್ರೆ 5 225 ಆಗುತ್ತೆ. ಸೊ ಇದು n = 1. ನೆಕ್ಸ್ಟ್ n = 2ಗೆ ನಿಮ್ಗೆ ಸಿಗತ್ತೆ. ನಾನು ಯಾಕೆ ಈ ಮೆಥಡ್ 1 ಯಾಕೆ ಹೇಳ್ಕೊಟ್ಟೆ ಅಂದ್ರೆ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಚಾಪ್ಟರ್. ಬೈನೋಮಿಯಲ್ ಥಿಯರಮ್ ಇದೆಯಲ್ಲ, ಬೈನೋಮಿಯಲ್ ಥಿಯರಮ್ ಮೇಲೆ ಇದಿದೆ. ಹಾಗಾಗಿ
Next problem. Value of 14C1 plus 14C3 plus 14C5. So on up to 14C11. ಒಂದು ಫಾರ್ಮುಲಾ ಇದೆ. Sum of all binomial coefficient ಇದೆಲ್ಲ ಅದು for n terms 2 power n. ಇನ್ನು ಹಿಂಗೆ ಆಡ್ ಹಾಗೂ ಇವನ್ ಕೊಯಿಫಿಷಿಯಂಟ್ಸ್ ಇದೆಯಲ್ಲ, ಆಡ್ ಆಗ್ಲಿ ಇವನ್ ಆಗ್ಲಿ ಇಟ್ ಈಸ್ ಈಕ್ವಲ್. ಅವಾಗ ಇದೇನಾಗತ್ತೆ 2 power n minus 1 ಆಗತ್ತೆ. ಸೊ ಇಲ್ಲಿ n is equal to 14 ಇದೆ. 2 power 14 minus 1 ಏನಾಯ್ತು, 2 power 13 ಆಯ್ತು. ಬಟ್ ನಮ್ಗೆ ಇಲ್ಲಿ 14n ಆದ್ರೆ ಇಲ್ಲಿ C11 ತನಕ ಮಾತ್ರ ಇದೆ, C13 ತನಕ ಇಲ್ಲ. ಹಾಗಾಗಿ ವಾಟ್ ಇಸ್ 14C13? 14C13 ಇಸ್ 14 ಅಲ್ವಾ? ಅಂದ್ರೆ ಈ 14C1, 14C3 and so on up to 13 ಆದ್ರೆ ಇದೇನಾಗತ್ತೆ 14C1 plus 14C2 up to ಇಲ್ಲಿ ಕೊಟ್ಟಿರೋದು 14C11 plus 14C13. ಸೊ ನಮ್ಗೆ ಇದ್ರ ವ್ಯಾಲ್ಯೂ ಏನಂತ ಗೊತ್ತಿದೆ. ಸೊ ಇದ್ರ ಕಂಪ್ಲೀಟ್ ವ್ಯಾಲ್ಯೂ ನಮ್ಗೆ 2 power 13 ಅಂತ ಗೊತ್ತಿದೆ. ಬಟ್ ನಮ್ಗೆ ಇದ್ರ ವ್ಯಾಲ್ಯೂ ಮಾತ್ರ ಬೇಕು, ಈ ವ್ಯಾಲ್ಯೂ ಮಾತ್ರ ಬೇಕು. ಸೊ ಎಕ್ಸ್ ಪ್ಲಸ್ 14C13 ಅಂದ್ರೆ 14 ಆಗತ್ತೆ. ಸೊ ನಮ್ಗೆ ಎಕ್ಸ್ ವ್ಯಾಲ್ಯೂ ಏನಾಗತ್ತೆ, 2 power 13 minus 14 ಆಗತ್ತೆ. ಇದು ನಮ್ಗೆ ಆಪ್ಷನ್ ಡಿ ಅಲ್ಲಿ ಇದೆ. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಈಕ್ವೇಶನ್. Next question. Reminder when 32 power is divided by 7 ಅಲ್ವಾ? 32 power 32 ಮಾಡಿ ಅದನ್ನ 7 ಇಂದ ಡಿವೈಡ್ ಮಾಡಿದ್ರೆ ಅವರು ರಿಮೈಂಡರ್ ಎಷ್ಟು ಇದೆ ಅಂತ ಕೇಳ್ತಾ ಇದ್ದಾರೆ. ನಾನೀಗ 32 power k ಅಂತ ಬರ್ಕೊಳ್ತೀನಿ. ಸೊ ಇಫ್ ಐ ಡಿವೈಡ್ ಇನ್ ಜನರಲ್ ಬೈ ಇದು 28 plus 4 power k ಆಗುತ್ತೆ. ಯಾಕೆ ಹೇಳಿ, 4 ಇಸ್ ದ ರಿಮೈಂಡರ್ ಫಾರ್ 32, ಈ ಕೇಗಲ್ಲ. ಇನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಕೇನು 4 ರಿಮೈಂಡರ್ ಸಿಗತ್ತಾ ಅಂತ ಒಂದು ಕ್ರಾಸ್ ಚೆಕ್ ಮಾಡ್ಬೇಕು. ಡೈರೆಕ್ಟ್ ಆಗಿ ನಾವು 4 ಅಂತ ಬರ್ಕೊಳಕ್ಕಾಗಲ್ಲ. ವಿತ್ ರೆಸ್ಪೆಕ್ಟ್ ಟು ಕೆ ಕೂಡ ಈಗ ಪವರ್ 32 ಅಲ್ಲಿ 4 ರಿಮೈಂಡರ್ ಸಿಗತ್ತಾ ಅಂತ ಚೆಕ್ ಮಾಡೋಕೆ ಹೇಗ್ ಮಾಡೋಣ. ದಿಸ್ ಈಸ್ ನಥಿಂಗ್ ಬಟ್ KC0 28 power k ಇಂದ ಸ್ಟಾರ್ಟ್ ಆದ್ರೆ ಇದು KCK 4 power k ಗೆ ಎಂಡ್ ಆಗತ್ತೆ 28 power 0 ಅಲ್ವಾ? ಈಗ 28 is divisible by 7. ಇದು it is not divisible by 7. ಕರೆಕ್ಟಾ? ಸೊ ಇದೇನಾಗತ್ತೆ, ಇದು 1 4 power k ಆಗತ್ತೆ. 4 power k is nothing but 4 power 32 ಆಗತ್ತೆ. ಕರೆಕ್ಟಾ? ಸೊ ವಿ ಆರ್ ಸಾಲ್ವಿಂಗ್ ವಿತ್ ರೆಸ್ಪೆಕ್ಟ್ ಟು KCK 4 power k, which means ಈ 28 plus 4 power k ಅಂತ ಇದ್ರೆ here you get a reminder for 4 power k, which is 4 power 32 ಆಗತ್ತೆ. ಕರೆಕ್ಟಾ? ಇನ್ನು ಈ 32ನ ನಾನು
2 2s are 4, 4 4 is 16, 4 ಆಯ್ತು. 16 2 is 32, 2 ಪವರ್ 5 ಅಂತ ಬರ್ಕೊಳ್ತೀನಿ. 2 ಪವರ್ 5 ಇಂಟು 32 ಆಯ್ತು. ಈ 32 ನ 2 ಪವರ್ 5 ಅಂತ ಬರ್ಕೊಂಡಿದ್ದೀನಿ. ಸೊ ಎ ಪವರ್ ಎಂ ಹೋಲ್ ಪವರ್ ಎನ್ ಇಸ್ ಎ ಪವರ್ ಎಂ ಅಲ್ವಾ. ಸೊ 2 ಪವರ್ 5 ಇಂಟು 32 ಅದೇನಾಯ್ತು, 4 to the 2 to the power of 5 2s are 10, 15, 16, 160 ಆಯ್ತು. 2 to the power 160. 4 to the power 2 to the power 160. ಈಗ 4 ಅನ್ನ ನಾನು 2 ಸ್ಕ್ವೇರ್ ಅಂತ ಬರಿಬಹುದು. 2 ಸ್ಕ್ವೇರ್ ಇಂಟು 2 to the power 160 ಆಯ್ತು. ಅಂದ್ರೆ ಇದು 2 to the power 1. 2 to the power 1 ಇಂಟು 2 to the power 160 ಅಂದ್ರೆ 2 to the power 161 ಆಯ್ತು. ಕರೆಕ್ಟ್ ಇದೆಯಾ? ಈಗ ನಮ್ಗೆ ಚಾಲೆಂಜಿಂಗ್ ಆಗಿರೋದು, ಈಗ 2 to the power 1 ಅನ್ನ ನಾವು 7 ಇಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ 2 ಆಯ್ತು. ಕರೆಕ್ಟಾ? ಅಂದ್ರೆ 0, 7 0s 0. ಈ ಮಾಡ್ಯುಲಸ್ ಅಲ್ಲಿ ನಾವು ಈ ತರ ಡಿವೈಡ್ ಮಾಡಿದ್ರೆ, ಇನ್ನು 2 ಸ್ಕ್ವೇರ್ ಅಂತ ಡಿವೈಡ್ ಮಾಡಿದ್ರೆ ರಿಮೈಂಡರ್ 4 ಆಯ್ತು. ಇನ್ನು 2 ಕ್ಯೂಬ್ ಮಾಡಿದ್ರೆ ರಿಮೈಂಡರ್ 2 ಕ್ಯೂಬ್ ಇಸ್ 8, 1 ಆಗತ್ತೆ. 7 ಇಂದ ಡಿವಿಸಿಬಲ್ ಆದ್ರೆ 1 ಉಳಿಯತ್ತೆ. ಇನ್ನು ನೆಕ್ಸ್ಟ್ 2 ಪವರ್ 4 ಡಿವೈಡ್ ಮಾಡಿದ್ರೆ 16 ಅಂದ್ರೆ ರಿಮೈಂಡರ್ 2 ಉಳಿಯತ್ತೆ. ಮತ್ತೆ 2 ಪವರ್ 5 ಆದ್ರೆ 32, 28 ಆಗತ್ತೆ. ಅವಾಗ 4 ರಿಮೈಂಡರ್ ಉಳಿಯತ್ತೆ. 2 ಪವರ್ 6 ಆದ್ರೆ 64, 8s are 56. 9s are 63. ಸೊ 64 ಅಂದ್ರೆ 1 ರಿಮೈಂಡರ್ ಉಳಿಯತ್ತೆ. ಇದು ಹೇಗಿದೆ ಪ್ಯಾಟರ್ನ್ ನೋಡಿ, 2 4 1 2 4 1 ಇದೇ ತರ ಪ್ಯಾಟರ್ನ್ ಇದೆ. ಕರೆಕ್ಟಾ? ಈಗ ನಾವು 2 ಪವರ್ 161 ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಯಾಕಂದ್ರೆ ನಮ್ಗೆ ರಿಮೈಂಡರ್ ಬೇಕು, ಇನ್ನು ರಿಮೈಂಡರ್ ಸಿಕ್ಕಿಲ್ಲ. ಈಗ ಇಲ್ಲಿ ನೋಡಿ, ಆಡ್ ಇದಕ್ಕೆ 2 ಸಿಗುತ್ತೆ, ಇವನ್ಗೆ 4, ಆಡ್ಗೆ ಮತ್ತೆ 1 ಸಿಗ್ತಾ ಇದೆ, ಇವನ್ಗೆ 2. ಇದು ರ್ಯಾಂಡಮ್ ಆಗಿದೆ, ಇದೇ ತರ ಇದೆ ಅಂತಿಲ್ಲ. ಬಟ್ ಅಲ್ಲಿ ಒಂದು ಸೈಕ್ಲಿಸಿಟಿ ನಂಬರ್ ಆಫ್ 3 ಅಂತ ಇದೆ. ಸೈಕ್ಲಿಸಿಟಿ ನಂಬರ್ ಆಫ್ 3 ಅಂತ ಅಂದ್ರೆ ಇದು 4 ಕೌಂಟ್ಗೆ ಡಿವಿಸಿಬಲ್, ಫಾರ್ ದ ಕೌಂಟ್ ಆಫ್ 4. ಓಕೆನಾ? ಅಂದ್ರೆ ಈ ಯೂನಿಟ್ ಡಿಜಿಟ್ ಅಲ್ಲಿ 4 ನಂಬರ್ದು ಸೈಕಲ್ ಬರುತ್ತೆ. ಸೊ ಈ ಸೈಕ್ಲಿಸಿಟಿ ಆಫ್ 3 ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ 2 ಸ್ಕ್ವೇರ್ ಪವರ್ 4 ಇದೆಯಲ್ಲ, 2 to the power 4 ರಿಮೈಂಡರ್ 4 ಅಂತ ಹೇಳ್ತಿದೆ. ಸೊ ಸೈಕ್ಲಿಸಿಟಿ ಆಫ್ 3 ಪ್ರಕಾರ ರಿಮೈಂಡರ್ ವಿಲ್ ಬಿ 4. ಸೊ ಅದೇನಾಗುತ್ತೆ, 2 ಪವರ್ 161 ರಿಮೈಂಡರ್ ಕೂಡ 4 ಆಗತ್ತೆ. ಸೊ ಆಪ್ಷನ್ ಬಿ. ಇದಿದೆಯಲ್ಲ ಸೈಕ್ಲಿಸಿಟಿ ಆಫ್ 3 ಅಂತ, ಈ 4 ಕೌಂಟ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್, ದ ರಿಮೈಂಡರ್ ಆಫ್ 11 ಪವರ್ 1011 ಪವರ್ 11 divisible by 9. ಈ 9 ಅಲ್ಲಿ ಡಿವಿಸಿಬಿಲಿಟಿ ಮಾಡಿದ್ರೆ 9 ಪ್ಲಸ್ 2 ಆಯ್ತು 11. ಕರೆಕ್ಟಾ? 1011. ಇನ್ನು 1011 ಬೈ 9 ಮಾಡಿದ್ರೆ 9 1s 9, 9 zeros 9 1s 101 ಇಂಟು 9 ಮಾಡಿದ್ರೆ ಎಷ್ಟಾಗತ್ತೆ? 9 0.
1 ಆಗುತ್ತೆ ಹೌದಾ. 1011 by 9 ಮಾಡಿದ್ರೆ 9 1 9 1 ಕ್ಯಾರಿ 9 1 9 2 ಕ್ಯಾರಿ ಆಗುತ್ತೆ. ಸಾರಿ ಇಲ್ಲಿ ಮಿಸ್ಟೇಕ್ ಕೊಡುದು. 9 3 21. ಸೊ 113 into 9 ಮಾಡಿದ್ರೆ ಸಾರಿ 9 2s are 18. 9 2s are 18, 1 carry, 9 1s are 9 10, 1 carry. So 1008 plus 3 ಆಗತ್ತೆ. 1008 plus 3 power 11 ಆಯ್ತು. ಈಗ ರಿಮೈಂಡರ್ ಕೇಳ್ತಿರೋದಲ್ವಾ, ಸೊ ನಮ್ಗೆ ಯೂನಿಟ್ ಪ್ಲೇಸ್ ಅಲ್ಲಿ ಏನ್ ಬರುತ್ತೆ ಅಂತ ನೋಡೋಣ. ಈ ಯೂನಿಟ್ ಪ್ಲೇಸ್ಗೆ ಇದೇನಾಗತ್ತೆ, 1011C0 2 power 1011 ಬರುತ್ತೆ. 9 power 0 ಇಲ್ಲ 1011ಗೆ. ಇನ್ನೊಂದು ಇದು 11C0ಗೆ or 11C11ಗೆ 3 power 11 ಬರುತ್ತೆ. ಕರೆಕ್ಟಾ? ಇನ್ನು ಇದು is divisible by 9 ಬರುತ್ತೆ. ಸೊ ಇದು ನಾಟ್ ಡಿವಿಸಿಬಲ್. ನಾವು ಚೆಕ್ ಮಾಡ್ಬೇಕು ರಿಮೈಂಡರ್ ಎಷ್ಟು ಬರುತ್ತೆ ಅಂತ. ಸೊ ಇದು 2 3 1 2 3 3 3s are 9 3 3s are 9 10 11 3 7s are 21. ಸೊ ಇದು ಇದ್ರ ಸಿಂಪ್ಲಿಫಿಕೇಶನ್. ಈಗ ಇದು 8 power 337 ಆಯ್ತು. ಸೊ 8 is nothing but 9 minus 1 ಅಲ್ವಾ. ಅಗೇನ್ ಇದೇನಾಯ್ತು, 337C0 minus 1 power 337 ಆಯ್ತು, ವಿಚ್ ಇಸ್ ನಥಿಂಗ್ ಬಟ್ -1. ಈ ಡಿವಿಸಿಬಿಲಿಟಿ ಮಾಡ್ಬೇಕಾದ್ರೆ ಯು ಶುಡ್ ಗೆಟ್ ಇನ್ ಪಾಸಿಟಿವ್ ಅಲ್ವಾ, ಅಂಡ್ ಇಟ್ ಇಸ್ ಡಿವೈಡೆಡ್ ಬೈ 9 ಅಂಡ್ -1 is your ರಿಮೈಂಡರ್. ಅಂದ್ರೆ 8 will be your ರಿಮೈಂಡರ್. ಆಪ್ಷನ್ ಡಿ. ಇದೆಲ್ಲ ಬರೀ ಯೂನಿಟ್ಸ್ ಪ್ಲೇಸ್. ಬೇರೆ ಯಾವ ಪ್ಲೇಸಸ್ ನಾವು ಕ್ಯಾಲ್ಕುಲೇಟ್ ಮಾಡೋ ಹಾಗಿಲ್ಲ. ಹಾಗಾಗಿ next problem. Total number of terms in the expansion of x plus a power 100 plus x minus a power 100 after simplification. ಈಗ ಇದು ಫಾರ್ಮುಲಾ ಏನಿದೆ ನಮ್ಗೆ ಗೊತ್ತಿದೆ. 2 into 100C0 a power 0 x power 100. ಹೀಗೆ ಹೋದ್ರೆ 100C100 x power 0 a power 100. ಕರೆಕ್ಟಾ? ಈಗ ಇದು 1 ಆಗತ್ತೆ. ಈ A10 AN100 ಆಗತ್ತೆ. ಕರೆಕ್ಟಾ? ಫಸ್ಟ್ ಟರ್ಮ್ ನನ್ಗೆ 0 ಬರುತ್ತೆ, ಲಾಸ್ಟ್ ಟರ್ಮ್ ನನ್ಗೆ 100 ಸಿಗತ್ತೆ. ನಾನೀಗ ಈ TN ಫಾರ್ಮುಲಾ ಇದೆಯಲ್ಲ, ಇದರಲ್ಲಿ ನಾನು ನಂಬರ್ ಆಫ್ ಟರ್ಮ್ಸ್ ನ ಫೈಂಡ್ ಔಟ್ ಮಾಡ್ಬೋದು. +n-1 into D ಅಲ್ಲಿ. ಕರೆಕ್ಟಾ? TN is 100 ನನ್ಗೆ. A1 0 ಇದೆ, ಪ್ಲಸ್ n-1 D. ಪ್ರತಿ ಒಂದು ಇದ್ರಲ್ಲೂ ಇಲ್ಲಿ 2 ಡಿಫ್ರೆನ್ಸಸ್ ಇದೆ. ಸೊ 2 ಡಿಫ್ರೆನ್ಸ್ ಬರುತ್ತೆ. ಹಾಗಾಗಿ ಇದು 100 is equal to 2n - 2.
ಇದು +2 ಅಂದ್ರೆ 102/2 is equal to n ಅಂದ್ರೆ n is equal to 51 ಆಗುತ್ತೆ. ಆಪ್ಷನ್ ಬಿ. ಇನ್ನೊಂದು ಮೆಥಡ್ ಏನಿರೋದಂದ್ರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ನಲ್ಲ, n is equal to e1, ಸೊ n/2 + 1 ಆಗತ್ತೆ. ಸೊ n/2 is 50 + 1 51. Total number of terms after expansion with respect to this equation. So ಈ ಚಾಪ್ಟರ್ ಲಾಸ್ಟ್ ಕ್ವೆಶ್ಚನ್ ಇದೆ. ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಯೂಸ್ ಮಾಡಿದ್ದಾರೆ, a + ib ಅಂತ. ವಿತ್ ರೆಸ್ಪೆಕ್ಟ್ ಟು ಥೀಟಾ ನಾವಲ್ಲ, ಯಾಕಂದ್ರೆ ಈ √3/2 1/2 ಆರ್ ಆಲ್ ದ ವ್ಯಾಲ್ಯೂಸ್ ಅಲ್ವಾ. ಸೊ ರೇಡಿಯಸ್ ವಿಲ್ ಬಿ √² a² + b² and theta is argument of tan b/a. ಓಕೆನಾ. ಈ ಆರ್ ಅಂದ್ರೆ ನಾವು ವಿತ್ ರೆಸ್ಪೆಕ್ಟ್ ಟು ಎರಡೂನು ಮಾಡೋಣ. ಓಕೆನಾ. ಸೊ ಇದು √3/2 + i/2 ಪವರ್ 5 ಗೆ ಮಾಡ್ತಾ ಇದ್ವಿ. ಓಕೆನಾ. ಇದು a + ib. ಈಗ a + ib ಇದೆ. b is 1/2, a is √3/2. ಸೊ r ಏನಾಗತ್ತೆ, √a² ಅಂದ್ರೆ a + b² ಆಗತ್ತೆ. ಸೊ ಇದೇನಾಯ್ತು 4/4, √4/4 ಅಂದ್ರೆ ಇದು r is equal to 1 ಆಯ್ತು. ಇನ್ನು ಥೀಟಾ ಏನಾಗತ್ತೆ, tan b is nothing but 1/2, ಇದು √3/2. ಸೊ ಇದೇನಾಗತ್ತೆ, tan 1/√3 ಆಯ್ತು. tan 1/√3 ಅಂದ್ರೆ π/6 ಆಯ್ತು. ಈಗ ನಾನು ಫೈಂಡ್ ಔಟ್ ಮಾಡಬೇಕು ಏನು, ವಿತ್ ರೆಸ್ಪೆಕ್ಟ್ ಟು ಮಾಡ್ಯುಲಸ್ z1 ಅಂತ. ಇದು z1 ತಗೊಳ್ತೀನಿ. ದಿಸ್ ವಿಲ್ ಬಿ cos π/6 + i sin π/6 ಆಗತ್ತೆ. ಇದು ವಿತ್ ರೆಸ್ಪೆಕ್ಟ್ ಟು z1. ಇನ್ನು z2ಗೆ ಅದು √3/2 - i/2 ಇದೆಯಲ್ಲ, ಅದಕ್ಕೆ. ಸೊ ಆರ್ ಏನಾಗತ್ತೆ, ಆರ್ ಆಬ್ವಿಯಸ್ಲಿ 1 ಆಗತ್ತೆ, ಸೇಮ್ ಅಲ್ವಾ. ಇನ್ನೀಗ ಥೀಟಾಗೆ ಮೈನಸ್ ಬರುತ್ತೆ, tan -1/√3 ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ -π/6 ಆಗತ್ತೆ. ಸೊ z2 ಏನಾಗತ್ತೆ ನನಗೆ, cos -π/6 + i sin -π/6 ಆಗತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ತರ. ಇನ್ನು ನಮ್ಗೆ ಈ ಡಿ ಮೊಯ್ವರ್ಸ್ ಲಾ ಅಂತ ಇದೆ. ಈ ಥಿಯರಮ್ ಅಲ್ಲಿ ಏನಿದೆ ಅಂದ್ರೆ, ಈ r ಇಂಟು ಥೀಟಾ i ಥೀಟಾ ಏನಿದೆಯೋ ಪವರ್ n ಇದ್ರೆ ವಿತ್ ರೆಸ್ಪೆಕ್ಟ್ ಟು r ಪವರ್ n n ಥೀಟಾ ಅಂತ ಆಗತ್ತೆ. ಈ ಥೀಟಾ ಇದು ಏನಿದೆ z ಅಲ್ಲಿ, ಇದು cos n ಥೀಟಾ + i sin n ಥೀಟಾ ಆಗತ್ತೆ. ಓಕೆನಾ. ಸೊ ಇದನ್ನ ಅಪ್ಲೈ ಮಾಡಿದ್ರೆ ನಮ್ಗೆ ಇಲ್ಲಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ z1 ಪವರ್ 5 + z2 ಪವರ್ 5ಗೆ. ಸೊ z is equal to ಏನಾಯ್ತು, cos 5π/6 + i sin 5π. r is 1 ಅಲ್ವಾ, ನಮ್ಗೆ ಏನು ಮ್ಯಾಟರ್ ಆಗಲ್ಲ.
ಇದು ಇದು ಫಸ್ಟ್ ಒನ್ ಆಯ್ತು. ಸೆಕೆಂಡ್ ಒನ್ ಕಾಸ್ -5π/6 ಮೈನಸ್ ಐ ಸೈನ್ -5π/6 ಆಗತ್ತೆ. ಕರೆಕ್ಟಾ? ಈಗ ನಮ್ಗೆ ಇದು ಕ್ಯಾನ್ಸಲ್ ಆಗತ್ತೆ, ಯಾಕಂದ್ರೆ ಸೈನ್ ಇಸ್ ಪಾಸಿಟಿವ್, ಸೈನ್ ಅಂಡ್ ಕಾಸ್ ಆರ್ ಪಾಸಿಟಿವ್ ಅಲ್ವಾ, ಹಾಗಾಗಿ ಇದು ನಮ್ಗೆ ಕಾಸ್ 2 5π/6 ಆಗತ್ತೆ. ಥೀಟಾ ಫ್ರಮ್ 0 to π/2 ಆಲ್ ಸೈನ್ ಕಾಸ್ ಥೀಟಾ ಟ್ಯಾನ್ ಥೀಟಾ ಎಲ್ಲ ಪಾಸಿಟಿವ್ ಅಲ್ವಾ, ಹಾಗಾಗಿ ನಮ್ಗೆ -5π/6 ಇರೋದು ಪಾಸಿಟಿವ್ ವ್ಯಾಲ್ಯೂ ಆಗತ್ತೆ. ಈ Z1 ಪ್ಲಸ್ ಈಗ Z ಏನಾಯ್ತು 2 cos 5π/6 ಆಯ್ತು. ಅಂದ್ರೆ 2 ಇಂಟು ವ್ಯಾಲ್ಯೂ ಏನಾಯ್ತು 5π/6 ಅಂದ್ರೆ π/6 ಪ್ಲಸ್ π ಮೈನಸ್ π/6ಗೆ ಆಗತ್ತೆ. ಸೊ 180 ಮೈನಸ್ π/6 ಅಂದ್ರೆ ಕಾಸ್ ನೆಗೆಟಿವ್. ಆಲ್ ಸ್ಟೂಡೆಂಟ್ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ನೆಗೆಟಿವ್ ಬರುತ್ತೆ. ಸೊ ಇದು -√3/2 ಆಗತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆದ್ರೆ √3 ಆಯ್ತು. √3 -√3 ಆಯ್ತು. -√3 ಪ್ಲಸ್ 0i ಆಯ್ತು. ಸೊ ಇಲ್ಲಿ ರಿಯಲ್ ಪಾರ್ಟ್ ಆಫ್ Z ಇಸ್ 0ನ ಅಲ್ಲ, ಇಮ್ಯಾಜಿನರಿ ಪಾರ್ಟ್ ಆಫ್ Z ಇಸ್ 0ನ ಹೌದು. ಕರೆಕ್ಟಾ? ಸೊ ಇಮ್ಯಾಜಿನರಿ ಪಾರ್ಟ್ ರಿಯಲ್ ಪಾರ್ಟ್ ಎರಡೂ ಇಲ್ಲ, ಹಾಗಾಗಿ ಇಟ್ ಈಸ್ ಗ್ರೇಟರ್ ದನ್ 0 ಲೆಸ್ ದನ್ 0 ಆಗಲ್ಲ. ಬಟ್ ನಮ್ಗೆ ಇಮ್ಯಾಜಿನರಿ ಪಾರ್ಟ್ ಆಫ್ Z ಇಸ್ 0 ಸ್ಯಾಟಿಸ್ಫೈ ಆಗ್ತಾ ಇದೆ, ಹಾಗಾಗಿ ಆಪ್ಷನ್ ಬಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಒಂದು ಇಂಪಾರ್ಟೆಂಟ್ ಇದು ಗೊತ್ತಿರಬೇಕು. ಇದು ಗೊತ್ತಿರಬೇಕು ಒಂದು. ಇನ್ನೊಂದು ಡಿ ಮೊಯ್ವಿಯರ್ಸ್ ಥಿಯರಮ್ ಗೊತ್ತಿರಬೇಕು. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೊಸ ಚಾಪ್ಟರ್ ಇಂದ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.